ಪರಪ್ಪನ ಅಗ್ರಹಾರದ ಸ್ಫೋಟಕ ಸ್ಟೋರಿ ಇದು. ಈ ಎಕ್ಸ್ಕ್ಲೂಸಿವ್ ಸುದ್ದಿ ಈವರೆಗೂ ಎಲ್ಲೂ ಕೂಡ ಹೊರಗಡೆ ಬಂದೇ ಇಲ್ಲ. ಪವರ್ ಟಿವಿಯಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಈ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಇದು ಕೂಡ ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಿರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಪವರ್ ಟಿವಿ. ಅಧಿಕಾರಿಗಳನ್ನೇ ದಂಗು ಬಡಿಸುತ್ತೆ ಈ ಸುದ್ದಿ. ಗೃಹ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು. ಕಾರಾಗೃಹದ ವಿಚಾರದಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು ಅಂತಿದ್ರೆ ಇದನ್ನ ನೋಡಲೇಬೇಕು. ಜೈಲಿನ ಎಲ್ಲ ಕರ್ಮಕಾಂಡಗಳ ರಹಸ್ಯದ ಸುದ್ದಿ ಇದು. ಜೈಲಲ್ಲಿರುವಂತಹ ಈ ರಹಸ್ಯಕ್ಕೆ ಒಂದು ವೇಳೆ ನೀವು ಬ್ರೇಕ್ ಹಾಕಿದ್ರೆ ಎಲ್ಲ ಅಕ್ರಮಕ್ಕೂ ಕೊಕ್ಕೆ ಬಿದ್ದಂಗಾಗುತ್ತೆ. ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಒಂದಿರಬೇಕಲ್ಲ, ಎಲ್ಲದಕ್ಕೂ ಆರಂಭ ಅಂತ ಒಂದಿರಬೇಕಲ್ಲ. ಆ ಆರಂಭದ ಸುದ್ದಿ ಇದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಬೇಡಿದ್ದೆಲ್ಲ ಹೇಗೆ ಸಿಗುತ್ತೆ ಗೊತ್ತಾ? ಕೇವಲ ದರ್ಶನ್ ಮಾತ್ರ ಅಲ್ಲ, ವಿಐಪಿಗಳೆಲ್ಲರಿಗೂ ಕೂಡ ಈ ರಹಸ್ಯ ಸೌಲಭ್ಯ ಅಲ್ಲಿ ಲಭ್ಯ ಆಗತ್ತೆ. ಈ ಸೀಕ್ರೆಟ್ ಸವಲತ್ತಿಗೆ ಬ್ರೇಕ್ ಹಾಕಿದ್ರೆ ಜೈಲು ಜೈಲಾಗೆ ಕಾಣುತ್ತೆ. ಪರಪ್ಪನ ಅಗ್ರಹಾರ ರೆಸಾರ್ಟ್ ಅಂತ ಏನು ಹಣೆಪಟ್ಟಿ ಇದೆ, ಆ ಹಣೆಪಟ್ಟಿ ಕಳಚಿ ಬೀಳುತ್ತೆ. ಈ ಸೀಕ್ರೆಟ್ ಸವಲತ್ತಿಗೆಲ್ಲದಕ್ಕೂ ಬ್ರೇಕ್ ಹಾಕಿದ್ರೆ ಮಾತ್ರ ಜೈಲು ಜೈಲಾಗಿರೋದಕ್ಕೆ ಸಾಧ್ಯ. ಇದು ಪರಪ್ಪನ ಅಗ್ರಹಾರದ ಕರೆನ್ಸಿ ರಹಸ್ಯದ ಸ್ಫೋಟಕ ಸುದ್ದಿ. ಜೈಲಲ್ಲಿ ಗುಟ್ಟಾಗಿ ವರ್ಗಾವಣೆ ಆಗ್ತಾ ಇದೆ ಈ ಸೀಕ್ರೆಟ್ ಮನಿ, ಸೀಕ್ರೆಟ್ ಕರೆನ್ಸಿ. ನೀವು ಅಮೆರಿಕಕ್ಕೆ ಹೋದ್ರೆ ಅಲ್ಲೂ ಭಾರತದ ಲೆಕ್ಕಾಚಾರ ಹಾಕ್ತೀವಿ, ನಮ್ಮ ಇಂಡಿಯನ್ ಕರೆನ್ಸಿಗೆ ಎಷ್ಟು ಇದಿಲ್ಲೆಷ್ಟು ಅಂತ. ಅದೇ ರೀತಿ ಇಲ್ಲೊಂದು ಕರೆನ್ಸಿ ಇದೆ, ಅದರದ್ದು ಗಾಂಧಿ ಚಿತ್ರ ಇದೆಯಾ? ಗಾಂಧಿ ಚಿತ್ರ ಇಲ್ಲ. RBI ಮುಖಾಂತರ ಪ್ರಿಂಟ್ ಆಗೋ ಕರೆನ್ಸಿನ ಇದು? ನೋ, RBIಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಕರೆನ್ಸಿ ಬಹಳ ರಹಸ್ಯವಾಗಿ ವರ್ಗಾವಣೆ ಆಗುತ್ತೆ ಜೈಲಲ್ಲಿ, ತುಂಬಾ ರಹಸ್ಯವಾಗಿ ವರ್ಗಾವಣೆ ಆಗುತ್ತೆ. ಇದೇನು ಬಿಟ್ಕಾಯಿನ್ ಅಲ್ಲ, ಯಾವುದೇ ಕಾಯಿನ್ ಕೂಡ ಅಲ್ಲ, ಇದು ಆನ್ಲೈನ್ ಕರೆನ್ಸಿಯೂ ಅಲ್ಲ ಖಂಡಿತವಾಗಿ. ಆದ್ರೆ ಹಾಗಾದ್ರೆ ಯಾವ ಕರೆನ್ಸಿ, ಹೇಗಿರುತ್ತೆ? ಗಾಂಧಿ ತಾತನ ಫೋಟೋ ಇರುತ್ತಾ? RBI ಗವರ್ನರ್ ಸಿಗ್ನೇಚರ್ ಇರುತ್ತಾ? ಇದರಲ್ಲೂ 15 ಭಾಷೆಗಳಿಂದ ಆ ಕರೆನ್ಸಿಯ ಮೌಲ್ಯವನ್ನು ಬರೆಯಲಾಗಿರುತ್ತಾ? ಅಲ್ಲ, ಎಲ್ಲ ನಾರ್ಮಲ್ ಕರೆನ್ಸಿ ನಾವು ನೀವು ಜೇಬಲ್ಲಿ ಇಟ್ಕೊಂಡು ತಿರುಗುವ ಕರೆನ್ಸಿಗೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋ ಪ್ರಶ್ನೆಗಳು ನಿಮಗೆ ಹುಟ್ಟುಕೊಂಡ್ರೆ ಅವೆಲ್ಲದಕ್ಕೂ ಒಂದೊಂದೇ ಉತ್ತರಗಳನ್ನು ಹೇಳ್ತೀವಿ ಕೇಳಿ. ಒಂದು ನೋಟು, ಒಂದು ಕರೆನ್ಸಿ. ಈ ಕರೆನ್ಸಿಯ ಮೌಲ್ಯ ಭಾರತದ INR ಅಥವಾ ರುಪೀಸ್ಗಿಂತಲೂ ಬೇರೆ ಲೆವೆಲಲ್ಲೇ ಇದೆ. ನೀವು ಈ ಒಂದು ಕರೆನ್ಸಿ ಮಾಡಬೇಕು ಅಂತಂದರೆ ಈ ಭಾರತದ INR ರುಪೀಸ್ಗಳನ್ನು ಹಲವನ್ನು ಒಟ್ಟು ಮಾಡಬೇಕು. ಹಾಗಾದರೆ ಈ ಕರೆನ್ಸಿ ಏನು, ಎಲ್ಲಿದೆ, ಎಲ್ಲಿ ಪ್ರಿಂಟ್ ಆಗುತ್ತೆ? ಇದು ಪ್ರಿಂಟ್ ಆಗೋದು ಅಥವಾ ತಯಾರಾಗೋದು ಪರಪ್ಪನ ಅಗ್ರಹಾರದಲ್ಲೇ, ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ತಯಾರಾಗುತ್ತೆ ಈ ರಹಸ್ಯ ನೋಟು. ಇದನ್ನ ಜೈಲ್ ಕರೆನ್ಸಿ ಅಂತ ಕರೀತಾರೆ. ಈ ರಹಸ್ಯ ನೋಟನ್ನ ಜೈಲ್ ಕರೆನ್ಸಿ ಅಂತ ಕರೆಯಲಾಗುತ್ತೆ. ದರ್ಶನ್ ಅವರ ರೀತಿಯಲ್ಲೇ ಅಗತ್ಯ ಇರುವ ಯಾರೇ ಆಗಿದ್ರು ದುಡ್ಡಿದ್ರೆ ಈ ಜೈಲ್ ಕರೆನ್ಸಿ ಕೈಗೆ ಸೇರುತ್ತೆ. ಜೈಲಿನಲ್ಲಿ ರಹಸ್ಯ ಖರೀದಿಗೆ, ಸೌಲಭ್ಯಗಳಿಗೆ ಈ ಜೈಲ್ ಕರೆನ್ಸಿಯನ್ನು ಬಳಕೆ ಮಾಡಿಕೊಳ್ಳಾಗತ್ತೆ. ಜೈಲ್ ಕರೆನ್ಸಿ ಇದ್ರೆ ಪರಪ್ಪನ ಅಗ್ರಹಾರದಲ್ಲಿ ನಿಮಗೆ ಡಿಮ್ಯಾಂಡು. ಜೈಲಲ್ಲಿ ಏನೇ ಮಾಡಬೇಕಾ? ಸಿಗರೆಟ್ ಬೇಕಾ, ಚಿಕನ್ ಬೇಕಾ, ಮಟನ್ ಬೇಕಾ, ಗಾಂಜಾ ಬೇಕಾ, ಯಾವುದೇ ಬೇಕಾದರೂ ಈ ಜೈಲ್ ಕರೆನ್ಸಿನೇ ವರ್ಕ್ ಆಗೋದು. ನೀವು ಜೈಲ್ಗೆ ಹೋದರೆ ಸಿಗರೆಟ್ ಸಿಗಲ್ಲ, ಕಾಫಿ ಸಿಗಲ್ಲ, ಮಟನ್ನು ಚಿಕನ್ನು, ಅವ್ರು ಕೊಡೋ ಚಪಾತಿ 100 ಗ್ರಾಮು ಇಂತಿಷ್ಟು ದಿನಕ್ಕೆ ಇಂತಿಷ್ಟು ಇಂಥ ಟೈಮ್ಗೆ ಅಂತ ಮಾತ್ರ ನಾವು ಅಂದ್ಕೊಂಡಿರ್ತೀವಿ. ಇಲ್ಲಿ ಕೂತ್ಕೊಂಡು ಹೇಳ್ತೀವಿ 2 ಚಪಾತಿ ಮೇಲೆ 3ನೇ ಚಪಾತಿ ಕೊಡ್ತಿಲ್ವಂತೆ, ಪಾಪ ಹೆಂಗೆ ಮಟನ್ನು ನಳ್ಳಿ ಮೂಳೆ ಕಡ್ಕೊಂಡಿದ್ದಿದ್ದು ಜೀವ ಅದು ಅಂತ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಪಾಪ ಅಂದ್ವಲ್ಲ. ಇವರು ಜೈಲ್ ಕರೆನ್ಸಿ ಇಟ್ಕೊಂಡ್ರೆ ಏನು ಬೇಕಾದರೂ ಸಿಗುತ್ತೆ. ಜೈಲಿನಲ್ಲಿ ಅದರದ್ದೇ ಆದಂಥ ಒಂದು ಕರೆನ್ಸಿ. ಆ ಜೈಲಲ್ಲಿ ಎಂಥ ಮರ್ಯಾದೆ ಗೊತ್ತಾ ಕರೆನ್ಸಿ ಇರೋರಿಗೆ, ಅಥವಾ ಆ ಕರೆನ್ಸಿಯ ಮೌಲ್ಯ ಗೊತ್ತಾ? ಅಯ್ಯೋ, ನಿಮ್ಮ ಕೈಯಲ್ಲಿರುವ ದುಡ್ಡು ಅದಕ್ಕೇನೇನು ಲೆಕ್ಕವೇ ಅಲ್ಲ. ಅಂದರೆ ನಮ್ಮ ಈ ಜೈಲ್ ಕರೆನ್ಸಿ ಏನಿದೆ, ಈ ಜೈಲ್ ಕರೆನ್ಸಿ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಗೊತ್ತಾ? ಪರಪ್ಪನ ಅಗ್ರಹಾರದಲ್ಲಿರುವ ಜೈಲ್ ಕರೆನ್ಸಿ ಯಾವುದು ಗೊತ್ತಾ? ಜಸ್ಟ್ ಒಂದು ಹಾಳೆಯಲ್ಲಿ 100, 200, 500 ಅಂತ ಬರೆದಿಟ್ಟಿರ್ತಾರೆ. ನಿಗದಿತವಾದ ಚೀಟಿಯಲ್ಲಿ ಮಾತ್ರ ಸಂಖ್ಯೆಯನ್ನು ಬರೆದು ಕೊಡಲಾಗುತ್ತೆ. ಕಂಡ ಚೀಟಿಯಲ್ಲೆಲ್ಲ ಬರೆದು ಕೊಡೋದಿಲ್ಲ. ನಿಗದಿತವಾದಂಥ ಆ ಚೀಟಿಯನ್ನು ನಾವು ಕೊಡಬೇಕಾದವರು ಕೊಡಬೇಕಷ್ಟೇ. ಆಗ ನಿಮ್ಮ ಬೇಡಿಕೆಯಂತೆ ಸಿಗಬೇಕಾದಂಥ ವಸ್ತುಗಳು ಖದೀಮರಿಗೆ ಸಿಗುತ್ತೆ. ಜೈಲ್ ಕರೆನ್ಸಿಯಲ್ಲಿ ಗಾಂಧಿಯ ಚಿತ್ರವೂ ಇಲ್ಲ, RBI ಗವರ್ನರ್ ಸಹಿನೂ ಇಲ್ಲ. ಆದರೆ ಈ ಜೈಲ್ ಕರೆನ್ಸಿ ಕೊಟ್ಟರೆ ಪರಪ್ಪನ ರೆಸಾರ್ಟ್ನಲ್ಲಿ ನಿಮ್ಗೆ ಹೊರಗಡೆ ಗಾಂಧಿ ತಾತನ ಚಿತ್ರ ಮತ್ತು ಏನೇನು RBI ಅಧಿಕೃತ ಸೈನು ಅದಿರೋದು ಎಲ್ಲ ಕೊಟ್ಟರೂ ಸಿಗದೇ ಇರುವಂಥ ಫೆಸಿಲಿಟಿಗಳು ಜೈಲಲ್ಲಿ ಸಿಗುತ್ತೆ. ಆ್ಯಂಡ್ ಶಾಕಿಂಗು ಅಂತಂದರೆ ಇದರಲ್ಲಿ ಸಿಬ್ಬಂದಿಯೇ ನೇರ ಭಾಗಿದಾರರು, ಜೈಲ್ ಸಿಬ್ಬಂದಿಯೇ ನೇರ ಭಾಗಿದಾರರು. ಜೈಲ್ ಕರೆನ್ಸಿ, ಇಲ್ಲಿಗೆ ಅವ್ರ ಹತ್ರ ಕಾಫಿ ಇದೆಯಲ್ಲ, ಅಲ್ಲಿ ಕೈಯಲ್ಲಿ ಸಿಗರೇಟ್ ಇದೆಯಲ್ಲ, ಒಂದು ನಿಗದಿತ ಪೇಪರ್, ಇಂಥದ್ದೇ ಪೇಪರ್ ಆಗಬೇಕು ಅಂತಿದೆ ಅವ್ರಿಗೆ.
ಎಲ್ಲ ಸುಮ್ಮನೆ ಕಂಡು ಪೇಪರಲ್ಲೆಲ್ಲ ಅವ್ರು ಕರೆನ್ಸಿ ಮಾಡಿಕೊಡಲ್ಲ. ಆ ಪೇಪರಲ್ಲಿ 100, 200, 500 ಅಂತ ಬರೀತಾರಷ್ಟೇ. ಅದಕ್ಕೆ ವ್ಯಾಲ್ಯೂನೇ ಅಷ್ಟೇ. ಅದು ಎಲ್ಲಿ ಕೈಯಲ್ಲಿ ಬರೀತಾರಲ್ಲ ಆ ವ್ಯಾಲ್ಯೂ. ಆ 500 ರೂಪಾಯಿಗೆ ಅಥವಾ 500 ರೂಪಾಯಿ ಅಂತ ಬರೆದಿರುವ ಚೀಟಿಗೆ, ಜೈಲ್ ಕರೆನ್ಸಿಗೆ ಇಂಥದ್ದೊಂದು ಮೌಲ್ಯ ಅಂತ ಫಿಕ್ಸ್ ಆಗಿರುತ್ತೆ. ನಿಮಗೆ 500 ರೂಪಾಯಿಯ ಜೈಲ್ ಕರೆನ್ಸಿ ಸಿಗಬೇಕು ಅಂತಂದರೆ ನೀವು ಅದಕ್ಕೆ ಇಂತಿಷ್ಟು ಅಂತ ಅದು ಎಲ್ಲಿಗೆ ಕೊಡಬೇಕು ಅಲ್ಲಿಗೆ ಕೊಡಬೇಕು. ಆಮೇಲೆ ನಿಮ್ಗೆ 500 ರೂಪಾಯಿ ಜೈಲ್ ಕರೆನ್ಸಿ ಸಿಕ್ತು ಅಂತಂದರೆ ಅಲ್ಲಿ ಬರುವಂಥ ಕ್ಯಾಂಟೀನ್ ಅಂತ ಏನು ಕರಿತೀವಿ, ಅಲ್ಲಿ ನಿಮ್ಗೆ ಬೇಕಾದಂಥ ಸವಲತ್ತುಗಳನ್ನು, ಬೇಕಾದಂಥದ್ದನ್ನು ತಂದು ಕೊಡ್ತಾರೆ. ಜೈಲಲ್ಲಿರೋರನ್ನು ನೋಡೋದಕ್ಕೆ ಸಂಬಂಧಿಕರು ಬರ್ತಾರೆ. ಅಯ್ಯೋ, ನನ್ನ ಮಗ ಜೈಲಲ್ಲಿದ್ದಾನೆ, ನನ್ನ ಹೆಂಡತಿ ಜೈಲಲ್ಲಿ, ನನ್ನ ಸ್ನೇಹಿತ ಜೈಲಲ್ಲಿದ್ದಾನೆ, ನಮ್ಮ ಬಾಸ್ ಜೈಲಲ್ಲಿದ್ದಾರೆ, ನಮ್ಮ ದೇವ್ರ ಜೈಲಲ್ಲಿದ್ದಾರೆ ಅಂತ ಅವರ ಬಳಿ ದುಡ್ಡು ಪಡಿತಾರೆ. ಈ ಕರೆನ್ಸಿ, ಜೈಲ್ ಕರೆನ್ಸಿ ಗ್ಯಾಂಗು. ದುಡ್ಡಿನ ಬದಲಾಗಿ ಜೈಲಿನಲ್ಲಿ ಚೀಟಿ ಬರೆದು ವಹಿವಾಟು ನಡೆಸ್ತಾರೆ. ಸಿಗರೇಟ್ ಬೇಕಾದರೂ ಇವರೀಗ ನೋಡೋದಕ್ಕೆ ಬಂದಿರೋರು ಇರ್ತಾರಲ್ಲ, ಅವರು ಕೊಡೋ ದುಡ್ಡನ್ನು ಇವರು ಜೈಲ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿ ಆ ಮುಖಾಂತರ ವಹಿವಾಟನ್ನು ನಡೆಸ್ತಾರೆ. ಸಿಗರೇಟ್ ಮಾತ್ರ ಅಲ್ಲ, ಮಾದಕ ವಸ್ತುಗಳನ್ನು ಇಲ್ಲಿ ಪೂರೈಕೆ ಮಾಡಲಾಗತ್ತೆ. ಎಲ್ಲ ವಹಿವಾಟುಗಳನ್ನು ಜೈಲ್ ಕರೆನ್ಸಿ ಮುಖಾಂತರವೇ ಮಾಡ್ತಾರೆ. ಪವರ್ ಟಿವಿಯಲ್ಲಿ ಬಟಾ ಬಯಲು ಮಾಡ್ತಾ ಇದ್ದೀವಿ ಈ ಪರಪ್ಪನ ಅಗ್ರಹಾರದ ಕರ್ಮಕಾಂಡವನ್ನು, ಜೈಲ್ ಕರೆನ್ಸಿ ಸ್ಟೋರಿಯನ್ನು. 1 to ಡಬಲ್ ರೇಟು ಅಂತ ನಾವೇನೋ ಮಾತಾಡ್ತೀವಿ. 1 to ಡಬಲ್ ರೇಟ್ ಅಲ್ಲವೇ ಅಲ್ಲ. 1 to ಡಬಲ್ ರೇಟ್ ಏನೇನೂ ಅಲ್ಲ. ಒಂದೊಂದಕ್ಕೆ ಒಂದೊಂದು ಪ್ಯಾಕೆಟ್ನ ರೇಟ್ ಇರುತ್ತೆ. ಒಂದು ಸಿಗರೇಟ್ಗೆ ನಿಮಗೆ ಒಂದು ಪ್ಯಾಕ್ ಸಿಗರೇಟಿನ ದುಡ್ಡು ಕೊಟ್ಟರು ಅಲ್ಲಿ ಸಿಗೋದಿಲ್ಲ, ಅಷ್ಟು ಕಾಸ್ಟ್ಲಿ. ಮತ್ತು ನೀವು ಹೊರಗಡೆಯಿಂದ ಬರ್ತೀರಲ್ಲ, ಹೊರಗಡೆಯಿಂದ ಬಂದವರು ಈಗ ಮನೆಯವರೊಂದೇನೋ ಒಂದು 2,000 ಕೊಟ್ಟರು ಅಂತ ಇಟ್ಕೊಳ್ಳಿ. ಆ 2,000 ನಿಮಗೆ ಚೀಟಿ ರೂಪದಲ್ಲಿ 500 ಅಂತ 4 ಚೀಟಿ ಬರುತ್ತೆ. ಆ ರೀತಿ ಜೈಲ್ ಕರೆನ್ಸಿನಲ್ಲೇ ಇಲ್ಲಿ ರೆಡಿ ಮಾಡ್ತಾರೆ, ಇಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಜೈಲ್ ಕರೆನ್ಸಿ ಹೇಗಿರುತ್ತೆ, ಅದು ಏನು ಪ್ರೊಸೀಜರು? ಈಗ ಜೈಲಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಜೈಲ್ ಕರೆನ್ಸಿ ಸಿಗಬೇಕು ಅಂತಂದರೆ ಏನೇನು ಪ್ರಕ್ರಿಯೆಗಳು ನಡೆಯುತ್ತೆ ಇಲ್ಲಿ? ಪ್ರಣೋತ್, ನಿಜಕ್ಕೂ ಇದೊಂದು ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸಾಕಷ್ಟು ಜನ ಕೈದಿಗಳು ಕೂಡ ಜೈಲಲ್ಲಿ ಇರ್ತಾರೆ. ಅಂಥವರಿಗೆಲ್ಲ ಕೂಡ ಹಣ ಕೂಡ ಸುಲಭವಾಗಿ ಸಿಗೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಅವರ ಕುಟುಂಬಸ್ಥರಾಗಿರ್ಬೋದು, ಆಪ್ತರಾಗಿರ್ಬೋದು, ಎಂಟ್ರಿ ಹಾಕದಂಥ ಸಂದರ್ಭದಲ್ಲಿ ಅವರಿಗೆ 100-50,000 ಹೀಗೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನೇ ಅವರು ಕೂಡ ಅಲ್ಲಿ ಜೀವನಕ್ಕೆ ಉಪಯೋಗಿಸ್ಕೊಳ್ತಾರೆ. ಆದರೆ ಅದನ್ನು ಹೊರತುಪಡಿಸಿ ಜೈಲ್ ಕರೆನ್ಸಿ ಅಂತ ಏನೀಗ ನಾವು ಕರೀತಾ ಇದ್ದೀವಿ, ಅದು ಮಾತ್ರ ದೊಡ್ಡ ಮಟ್ಟದಲ್ಲಿ ಒಂದು ದಂಧೆಯಾಗಿ ನಡೀತಾ ಇರುವಂಥದ್ದು. ಅವರ ಆಪ್ತರಾಗಿರ್ಬೋದು, ಯಾರು ಒಂದು ಹಣವನ್ನು ಕೊಡ್ತಾರೆ, ಆ ಹಣವನ್ನು ಯಾವ ರೀತಿಯಾಗಿ ವರ್ಗಾವಣೆ ಮಾಡಬೇಕು, ಸೊ ಅವರಿಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಈ ಒಂದು ಜೈಲ್ ಕರೆನ್ಸಿ ರೂಪದಲ್ಲಿ ಹೇಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕೊಟ್ಟಂಥ ಹಣ ಏನಿರುತ್ತೆ ಅದಕ್ಕೆ ಒಂದು ಚೀಟಿಯಲ್ಲಿ ಅವರು ಮೆನ್ಷನ್ ಏನು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಒಬ್ಬ ಆರೋಪಿ ಪರವಾಗಿ ಒಂದು ಹಣವನ್ನು ಕೊಟ್ಟಿಂತ ಸುಮಾರು ಒಂದು 5,000-10,000 ರೂಪಾಯಿ ಹಣವನ್ನು ಹಾಕಿದರೆ ಅವರಿಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅಂತ ಹೇಳಿದ್ರೆ ಆ ಒಂದು ವಸ್ತುವಿನ ಬೆಲೆ ಡಬಲ್ ಟು ತ್ರಿಬಲ್ ರೇಟ್ ಆಗಿರುತ್ತೆ. ಆಗ ಅವರಿಗೆ ಕೊಡುವಂಥದ್ದು 5,000 ರೂಪಾಯಿ ಮೌಲ್ಯದ ವಸ್ತುಗಳು ಹೊರಗಡೆ ಅಂತ ಹೇಳಿದ್ರೆ ನಮಗೆ ಕನಿಷ್ಠ 1,000-1,000 ರೂಪಾಯಿ ಒಳಗಡೆ ಸಿಗುವಂಥದ್ದು. ಆದರೆ ಆ 1,000 ರೂಪಾಯಿ ವಸ್ತುಗಳ ಮೌಲ್ಯ ಏನಿರುತ್ತೆ ಅಲ್ಲಿ ಒಂದು 5,000 ರೂಪಾಯಿಗೂ ಅಂತ ಹೆಚ್ಚಾಗಿರೋದು. ಹಾಗಾಗಿ 100 ರೂಪಾಯಿ 200 ರೂಪಾಯಿ ಅಂತ ಹೇಳಿ ಒಂದು ಮೆನ್ಷನ್ ಅನ್ನು ಮಾಡಿಕೊಡ್ತಾರೆ. ಸೊ ಆ ಒಂದು ವಸ್ತುವಿನ ಬೆಲೆ ಅದಕ್ಕೆ ತ್ರಿಬಲ್ ಆಗಿರುವಂಥದ್ದು. ಆ ಒಂದು ಚೀಟಿಯಲ್ಲಿ ಬರ್ಕೊಟ್ಟಂಥ ವಸ್ತುಗಳನ್ನು ಇವರು ಖರೀದಿ ಮಾಡ್ಬೋದು. ಅದೇ ಆ ಒಂದು ಚೀಟಿಯಲ್ಲಿ ಮೆನ್ಷನ್ ಮಾಡಿಕೊಟ್ಟಂಥ ಹಣ ಏನಿರುತ್ತೆ ಅದು ಹಣದ ರೂಪದಲ್ಲಿ ಬದಲಾಗಿ ಚೀಟಿ ಏನಿರುತ್ತೆ ಅದನ್ನು ಮಾತ್ರ ಕೊಟ್ಟಿರ್ತಾರೆ. ಸೊ ಇವರು ಕೊಡುವಂತಹ ಒಂದು ಚೀಟಿ ಏನಿದೆ ಅದನ್ನು ಕೊಟ್ಟು ಸಂಬಂಧಪಟ್ಟವರಿಗೆ ಕೊಟ್ಟಂಥ ವೇಳೆಯಲ್ಲಿ ಅವರು ಬೇಕಾದಂಥ ವಸ್ತುಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಅಕ್ರಮಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ನೇರವಾಗಿ ಹಣವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಲ್ಲ. ಬದಲಾಗಿ ಒಂದು ಡಬಲ್ ರೇಟನ್ನು ಕೊಟ್ಟು ವಸ್ತುವನ್ನು ಖರೀದಿ ಮಾಡಬೇಕಂದ್ರೆ ಇವರು ಹಣವನ್ನು ನೇರವಾಗಿ ಕೊಡೋದಿಲ್ಲ, ಬದಲಾಗಿ ಇನ್ನೊಬ್ಬರ ಮುಖಾಂತರವಾಗಿ ಚೀಟಿಯ ರೂಪದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈ ರೀತಿಯಾದಂಥ ದಂಧೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಸಾಥ್ ಕೊಟ್ಟಿರುವಂಥದ್ದು. ಅಲ್ಲಿ ಕೆಲಸ ಮಾಡುವಂಥ ಜೈಲು ಅಧಿಕಾರಿಗಳಿರ್ಬೋದು, ಜೈಲು ಸಿಬ್ಬಂದಿ ಇರ್ಬೋದು, ಜೈಲಿನಲ್ಲಿ ಸಜಾ ಕೈದಿಗಳಾಗಿರ್ಬೋದು, ಈ ಎಲ್ಲರೂ ಕೂಡ ಶಾಮೀಲಾಗಿರುವಂಥದ್ದು. ಹಾಗಾಗಿ ನಿಜವಾದ ನರಕ ಯಾತನೆ ಅಂತ ಹೇಳಿದ್ರೆ ಪರಪ್ಪನಗರ ಜೈಲಿನಲ್ಲಿರುವಂತಹ ಕೈದಿಗಳದಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತಪ್ಪು ಮಾಡಿದಂಥವರು ಒಳಗಡೆ ಹೋಗ್ತಾರೆ, ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಆದರೆ ಅಲ್ಲಿ ಇದಕ್ಕಿಂತ ನರಕ ಯಾತನೆ ಪಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇವಲ ಸಾಮಾನ್ಯವಾದಂಥ ವ್ಯಕ್ತಿಗಳು ಮಾತ್ರ ಕೈದಿಗಳು. ಆದರೆ ದುಡ್ಡಿರುವಂಥವರು ಮತ್ತು ಅಧಿಕಾರ ಇರುವಂಥವರು ಕೂಡ ಈ ಒಂದು ಬ್ಯಾಕ್ಗ್ರೌಂಡ್ ಇರುವವರು ರಾಜಾರೋಷವಾಗಿ ರೆಸಾರ್ಟ್ಗಳಲ್ಲಿ ಜೀವನ ಮಾಡೋ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಈ ಜೈಲ್ ಕರೆನ್ಸಿಯನ್ನಾಗಿ ಏನು ಒಂದು ಸ್ವಿಸ್ ಬ್ಯಾಂಕಲ್ಲಿ ಹಣ ಇಟ್ಟಿದ್ದಾರೆ ಆ ರೀತಿಯಾಗಿ ಇದನ್ನು ಕನ್ವರ್ಟ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಪ್ರಣೋತ್. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಮಾಹಿತಿಗೆ.